ಒಂದು ಭಾಳ ಫೇಮಸ್ ಸ್ಲೋಗನ್ ಸರ್ ಮೈಸೂರಿನ ಅಗರಬತ್ತಿನಲ್ಲಿ ನೀವು ದೇವರು ಇದ್ದಾನೆ ಹಾಂ, ಪೂಜಿಸಲು ಪ್ರತಿಯೊಬ್ಬರಿಗೂ ಕಾರಣವಿದೆ. ಅದಕ್ಕೇನಂತಾರೆ ಅಂದರೆ ಟ್ಯಾಗ್ಲೈನ್ ಅಂತಾರೆ. ಅದು ಯಾಕೆ ನಿಮ್ಗೆ ಅನ್ನಿಸ್ತು ಸರ್? ಹೇಳ್ತೀನಿ, ಟ್ಯಾಗ್ಲೈನ್ ಅಂತಂತಾರೆ. ಹ್ಮ್. ಟ್ಯಾಗ್ಲೈನ್ ಅಂತಂದರೆ ನೀವು ಯಾವುದೋ ಒಂದು ಬ್ರ್ಯಾಂಡಿನ ಬಗ್ಗೆ ಅವರು ಒಂದು ವಾಕ್ಯದಲ್ಲಿ ಅದರ ಏನು ಅವರ ಸಂಪೂರ್ಣ ಅರ್ಥವನ್ನು ಮತ್ತು ಉದ್ದೇಶವನ್ನು ಹೇಳಬೇಕು. ಅದಕ್ಕೆ ನಾವು ಇದನ್ನು ತೊಗೊಂಡಿದ್ದು. ದೇವರು ಇದ್ದಾನೆ ಅಂತ ಅನ್ನೋದು ನಮಗೆ ಬಿಲೀಫ್. ದೇವರು ಇಲ್ಲ ಅಂತಂದರೆ ಅಗರಬತ್ತಿ ಹಚ್ಚೋರು, ವಾಸನೆಗೆ ಹಚ್ಚೋರು ಕಮ್ಮಿ ಜನ. ಹೌದು. ಅದು ಇಟ್ಸ್ ಎ ಫ್ಯಾಕ್ಟ್. ಮತ್ತು ಪ್ರತಿಯೊಬ್ಬರಿಗೂ ನಂಬಿಕೆ ಇಲ್ಲದೆ ಹೋದರೆ ಯಾಕೆ ಹಚ್ತಾರೆ? ಹಾಗಾಗಿ ಅದನ್ನೇ ಟ್ಯಾಗ್ಲೈನ್ ಅಂತ ಮಾಡೋದು. ಪೂಜಿಸಲು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಒಂದು ಕಾರಣ ಇದೆ. ನಮ್ಮ ಮೊದಲು ತಾಯಿಗೆ ಹೋಗಿ ಪೂಜೆ ಮಾಡಿದಾಗ ಆಕೆ ಏನು ಹೇಳ್ತಾಳೆ? ಮಕ್ಕಳು ಒಳ್ಳೇದಾಗಲಿ, ಗಂಡನ ಒಳ್ಳೇದಾಗಲಿ ಅಂತಾರೆ. ಪರೀಕ್ಷೆಗೆ ಮಗ ಹೋದರೆ ಒಂದೆರಡು ಅಗರಬತ್ತಿ ಹತ್ಬಿಟ್ಟು ಪಾಸ್ ಆಗಲಿ, ಚೆನ್ನಾಗಿ ಮಾರ್ಕ್ಸ್ ಬರಲಿ ಅಂತಾರೆ. ಹೀಗಾಗಿ ಒಂದು ಹೋಪ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ. ಆ ನಂಬಿಕೆ ಅಗರಬತ್ತಿಯ ಮೂಲಕ ಅವರು ದೇವರು ಸಮರ್ಪಿಸ್ತಾ ಇರ್ತಾರೆ, ಅವ್ರ ಹತ್ರ ಬೇಡ್ಕೊತಾ ಇರ್ತಾರೆ. ಹಾಗಾಗಿ ಆ ಟ್ಯಾಗ್ಲೈನು ದೇವರು ಇದ್ದಾನೆ, ಪ್ರತಿಯೊಬ್ಬರಿಗೂ ಪೂಜಿಸಲು ಒಂದು ಕಾರಣ ಇದೆ ಅಂತ.